ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹೋಗೋ ಫ್ರೆಂಡ್ಸ್, ಈಗ ಬಂದು ಬೆಳಗಿನ ಜಾವ 8 ಗಂಟೆ ಆಗಿದೆ. ಆಲ್ಮೋಸ್ಟ್ ನಾವು ತೋಟಕ್ಕೆ ಬೇಗನೆ ಬಂದ್ರಿ, ಆದರೆ ವ್ಲಾಗ್ ಮಾಡೋಕ್ಕೆ ಸಮಯ ಸಿಗಲಿಲ್ಲ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೋಗ್ತೀನಿ, ಪ್ರತಿಯೊಂದು ಕೂಡ ಸಂಜೆವರೆಗೂ ಸ್ಮಾಲಾಗಿ ವೀಡಿಯೋ ಮಾಡ್ತೀನಿ. ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಈ ವಿಡಿಯೋನ ಲೈಕ್ ಮಾಡಿರಿ. ಓಕೆ, ಇವಾಗ ಏನಪ್ಪ ಕೆಲಸ ಅಂತ ಹೇಳಿದ್ರೆ ತೊಂಡೆಕಾಯಿ ಬಿಡ್ಸಕ್ಕೆ ಬಂದಿದ್ದೀವಿ ಕಣ್ರಿ. ಏನಂದರೆ ಇನ್ನೊಂದು ಸ್ವಲ್ಪ ಇದೆ, ಆಲ್ಮೋಸ್ಟ್ ಇನ್ನೊಂದು 6 ಸಾಲಿದೆ. ಈ 6 ಸಾಲು ಕಿತ್ತರೆ ಈ ಟಾಕ್ ಮುಗಿತೈತೆ. ಈ ಟಾಕ್ ಮುಗಿಸ್ಕೊಂಡು ನೆಕ್ಸ್ಟ್ ಸಂಡ್ರೆ ಟಾಕ್ ಹೋಗ್ಬೋದು. ಅಂದರೆ ಒಂದೊಂದು ಟಾಕೆ ಕಿತ್ಕೊಂಡು ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಹೋಗ್ತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಇವಾಗ ಸದ್ಯಕ್ಕೆ ಒಂದು ಸಾಲು ಕಿತ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದೀವಿ. ಕಾಲುಗಳಿಗೆ ಸ್ವಲ್ಪ ರೆಸ್ಟ್ ಸಿಗಲಿ, ಯಾಕಂತೇಳಿದ್ರೆ ನಿಂತ್ಕೊಂಡು ಓಡಾಡಿ ಕಾಲುಗಳಿಗೆಲ್ಲ ಸ್ವಲ್ಪ ಜ್ವರ ಬಂದಿರ್ತೈತೆ ಅಲ್ವಾ. ಇವಾಗಿನ ಜ್ವರ ಬರೋದು ಸಾಯಂಕಾಲಕ್ಕೆ, ಸಂಜೆ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಜ್ವರ ಬಂದಿರುತ್ತೆ ಅಲ್ವೇ. ಇವಾಗ ಸದ್ಯಕ್ಕೆ ನಮ್ಮಮ್ಮ ಕೂತ್ಕೊಂಡು ಎಲ್ಲಡ್ಕೆ ಹಾಕ್ಕೊತಾ ಇದ್ದಾರೆ. ಪ್ರೇಮಾಕ್ನವ್ರೆ, ಆ ಎಲ್ಲಡ್ಕೆ ಇಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕಾಗಲ್ವ ನಿಮ್ಮ ಕೈಯಲ್ಲಿ? ಆಗಲ್ಲಂತೆ, ತಲೆ ಆಡಿಸ್ತಾ ಇದ್ದಾರೆ ನೋಡ್ರಿ. ಹಾಗೆ ಫ್ರೆಂಡ್ಸ್, ನೀಲಗಿರಿ ಒಂದು ತೋಪು ಈ ಗೌರ್ಮೆಂಟ್ ಯಾಕೆ ಬ್ಯಾನ್ ಮಾಡ್ತಪ್ಪ ಅಂತೇಳಿದ್ರೆ, ಒಂದು ಭೂಮಿನಲ್ಲಿರೋ ಅಂತರ್ಜಲ ಎಲ್ಲ ಎಳ್ದು ಬಿಸಾಕ್ತೈತೆ. ಎರಡನೇದು ಅಕ್ಕಪಕ್ಕದಲ್ಲಿ ಇರೋ ತೋಟಗಳಿಗೆ ತುಂಬಾ ತೊಂದರೆ. ನೋಡ್ರಿ, ಸುಮಾರು ನಮ್ಮದು 2-3 ಗುಣಿ ಪಟ್ಟಲ್ಲಮ್ಮ. ನೋಡಿ, ಆ ಒಂದು ಗುಣಿ ಮತ್ತು ಈ ಒಂದು ಗುಣಿ ಒಂದೇ ಒಂದು ಹಸಿರೆಲೆ ಇಲ್ಲ, ಎಲ್ಲ ಒಣಕೊಂಬಿಟ್ಟಿದೆ. ಯಾಕಂತೇಳಿದ್ರೆ ಈ ಒಂದು ನೀಲಗಿರಿ ತೋಪು ಒಡೆ ಆ ಒಂದು ಬೇರುಗಳು ನಾವು ತೋಟಕ್ಕಾಗೋ ಬೇಸಾಯ ನೀರು ಎಲ್ಲ ಎಳ್ದು ಬಿಸಾಕ್ತೈತೆ. ಹಾಗಾಗಿ ನೋಡಿ, ಆ ಕಾಲ್ಕಣಸ ಇದೆಯಲ್ಲ, ಅಲ್ಲಿವರೆಗೂ ಬೆಳೆನೇ ಆಗೋದಿಲ್ಲ. ಅಲ್ಲಿಂದ ಆಚೆ ನಮಗೇನಿದ್ರು ಕಾಯಿ ಸಿಗೋದು ಸುಮಾರು ಒಂದು 20 ಅಡಿ, ಏನು ಕೂಡ ಬೆಳೆ ಆಗೋದಿಲ್ಲ ಕಣ್ರಿ. ಅದಕ್ಕೆ ಈ ಗೌರ್ಮೆಂಟ್ ಬಂದು ಈ ನೀಲಗಿರಿ ತೋಪನ್ನ ಬ್ಯಾನ್ ಮಾಡಿರೋದು. ಆದರೆ ಇವತ್ತಿಗೂ ಉಣ್ತಾನೆ ಇದ್ದಾರೆ, ಅದನ್ನು ಬೆಳೆಸ್ತಾನೆ ಇದ್ದಾರೆ. ಕಾಯೆಲ್ಲ ಬಿಡಿಸಿ ಈ ಥರ ಒಂದು ಟಾರ್ಪಲ್ ಮೇಲೆ ಎಲ್ಲ ಹಾಕಿದ್ದೀನಿ ಕಣ್ರಿ. ಇವಾಗ ಬಿಸಿಲು ಕೂಡ ಬಂದಿದೆ, ಟಾರ್ಪಲ್ನ ನೆಕ್ಸ್ಟು ಎಳಿಬೇಕು. ಈಗ ಬಂದು ಊಟದ ಸಮಯ. ಊಟ ಮಾಡೋಕ್ಕೆ ನಮ್ಮಮ್ಮ ಕೂತ್ಕೊಂಡಿದ್ದಾರೆ. ಇವತ್ತು ನಮ್ಮ ಮನೇಲಿ ಏನಪ್ಪ ಸ್ಪೆಷಲ್ಲು ಅಂತೇಳಿದ್ರೆ ಜೀರಿಗೆ ರಸ ಮತ್ತು ನೆಂಚ್ಕೊಳಕ್ಕೆ ಲೇಸ್ ಥರ ಇರೋ ಒಂದು ಚಿಪ್ಸು. ಪ್ರೇಮಕ್ಕ, ಚೆನ್ನಾಗೈತಲ್ಲಮ್ಮ ಈ ಚಿಪ್ಸು? ಲೇಸ್ ಥರನೇ ಐತೆ. ಸುಮ್ಮನೆ 5 ರೂಪಾಯಿ ಅಂಗಡಿನಲ್ಲಿ ಕೊಟ್ಟರೆ ಎತ್ಕೂ ಸಾಲಲ್ಲ. ಮೆಣಸಿನ್ಕಾಯಿನ ಮಾವು, ಮೆಣಸಿನ್ಕಾಯಿನ ಹಂಗೆ ಬಿಸಾಕ್ಬೇಡ. ನೋಡಿ, ಹಿಂಗೆ ಹಿಂಡು ಎಲ್ಲ ಬಿಡ್ತಾ. ನೋಡೋ, ಜ್ಯೂಸ್ ಬರ್ತೈತೆ, ಜ್ಯೂಸು ಕೆಂಪಗಿರೋದು ಚೆನ್ನಾಗಿರ್ತದೆ, ಖಾರವಾಗಿ. ಊಟ ತಿಂದಿದ್ದಾದಮೇಲೆ ನೆಕ್ಸ್ಟ್ ಬಂದು ಕಾಯಿನ ತುಂಬ್ತಾ ಇದ್ದೀವಿ ಕಣ್ರಿ. ಏನಂದರೆ ಟಾರ್ಪಲ್ ಮೇಲೆ ಎಲ್ಲ ಹಾಕಿರ್ತೀವಲ್ವ, ಅದರಲ್ಲೂ ಸುರುಗು ಎಲ್ಲ ಇರುತ್ತೆ. ಅದನ್ನೆಲ್ಲ ಬೋರ್ಕೊಂಡು ಈ ರೀತಿಯಾಗಿ ಎತ್ತಾಕೋಬೇಕು. ಈ ರೀತಿಯಾಗಿ ಎತ್ತಾಕಿ ಮೂಟೆಗೆ ತುಂಬಿ ಕಳಿಸಿದ್ರೆ ಮಾರ್ಕೆಟಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ ಬರೋದಿಲ್ಲ. ಇಲ್ಲಾಂದರೆ ಗ್ಯಾರಂಟಿ ಕಂಪ್ಲೇಂಟ್ ಬಂದೇ ಬರ್ತದೆ. ಹಾಗಾಗಿ ಈ ಥರ ಒಂದು ಕೆಲಸ ನಡೀತಾ ಇದೆ. ಮಾವು ಕ್ಲೀನಾಗ ಐದೆತ್ತಾಕು. ಸುರುಗು ಪರ್ಗು ಕಡ್ಡಿ ಕಸ ಆಳು ಮುಳು ಏನು ಬಿಡಬೇಡ. ಇಲ್ಲ ಎಲ್ಲ ಹಾಕಿ ತುಂಬಿಡು, ತೂಕ ಬರ್ತೈತೆ ಅಂತ. ನೀನು ಹಂಗೆಲ್ಲ ಮಾಡೋದ ತೂಕ ಬರಲಿ ಅಂತ? ಬಲೆ ಆದವಳು ನೀನು, ಬೂತೇನು ಅಂಶದವಳು.
ಈಗ ಸಮಯ ಬಂದು 4 ಮುಕ್ಕಾಲಾಗಿದೆ ಕಣ್ರಿ. ಏನಂದ್ರೆ ಕಾಯೆಲ್ಲ ಬಿಡಿಸಿ ಅದನ್ನ ಮೂಟೆಗೆ ಪ್ಯಾಕ್ ಮಾಡಿ ಅದನ್ನ ಹೊಲ್ದೆ ಎತ್ಕೊಂಡೋಗಿ ಟೆಂಪೋಗೆ ಸೆಂಟಿಂಗ್ ಕೊಟ್ಬಿಟ್ಟು ಅದಾದ್ಮೇಲೆ ಮನೆಗೆ ಹೋಗಿ ನಾವು ರೆಸ್ಟ್ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಊಟ ಗೀಟ ಎಲ್ಲ ತಿನ್ಕೊಂಡು ಇವಾಗ ನೆಕ್ಸ್ಟ್ ತೋಟ ಕಡೆ ಬಂದಿದ್ದೀವಿ. ಇವಾಗ ಏನಪ್ಪ ಅಂತ ಹೇಳಿದ್ರೆ ಕಾಯಿ ಬಿಡಿಸೋದೆ ಕಣ್ರಿ. ಇನ್ನು ಅದು ಆ ಟಾಕ್ ಮುಗಿಸಿದಾಯ್ತು, ಇನ್ನು ಬೇರೆ ಟಾಕ್ಗೆ ಎಂಟ್ರಿ ಕೊಡಬೇಕು. ಬನ್ನಿ ಇವಾಗ ಕೂಡ ಹೋಗಿ ಕಾಯಿ ಬಿಡಿಸೋಣ. ಒಂದು ಕಡೆ ಬಂದು ಕಾಯಿ ಬಿಡಿಸೋದು, ಇನ್ನೊಂದು ಕಡೆ ಬಂದು ಈ ಕಡೆ ಸುರುಗ್ ಜಾಸ್ತಿ ಇದ್ದಾವೆ. ಏನಂದರೆ ಮನೆಯೆಲ್ಲ ಉದುರಿಸಿದ್ರಿ, ಈ ಮಳೆ ಬಿದ್ದಿದ್ದೆ ಮೇಲೆ ನಿಗ್ರಕೊಂಡಿದ್ದು ಸುರುಗೆಲ್ಲ ಬಂದು ತಿರ್ಗಾ ಯಾಲಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಅದಕ್ಕೆ ಈ ಥರ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತ ಇದ್ದೀವಿ. ಆ ಥರ ಹೊಡಿಬೇಡಮ್ಮ, ಪಿಂದಿಗಳೆಲ್ಲ ಉದುರೋತದೆ. ಇನ್ನೂ ಬೇಕಾದ್ರೆ ಹಂಗೆ ಗುಡ್ಸು, ಅದೊಂಥರ. ಅದನ್ನು ಬಿಟ್ಬಿಟ್ಟು ನೀನು ಹೊಡೆದ್ರೆ ಅಲ್ಲ, ಕುಚ್ಚಿರೋ ಜಾಗದಾಗೆ ಬೇಕಾದ್ರೆ ಕೈಯಾಗಿ ಇಕ್ಸ್ಲಾಡ್ಬಿಡು. ಆ ಥರ ಹೊಡೆದ್ರೆ ಪಿಂದಿಗಳೆಲ್ಲ ಉದುರೋತದೆ, ಗೊತ್ತಾ ನಿಂಗೆ? ಈ ಕಡೆ ನಮ್ಮ ಅಮ್ಮ ಕೆಲಸ ಮಾಡ್ತಿದ್ರಿ, ನನ್ನ ಮಗ ಜಿಮ್ಮಿ ನೋಡ್ರಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳೋಣ. ಮೌ ಅದ್ರಾಗ ಹೋಗಿಲ್ಲ ಅಂದರೆ ಆಗ ಅವ್ನು ಜಿಮ್ಮಿ ಅವನಲ್ಲ, ಅವ್ನು ಬಾಲ ಕಿತ್ಕೊಂಡ ಉದುರ್ಸೋಂಗೆ. ಜಿಮ್ಮಿ ನಿನ್ನ ಬಾಲ ಕೊಡ ಉದುರ್ಸೋಣ. ಓಯ್ ಜಿಮ್ಮೆ, ಅಮ್ಮಂಗೆ ಕೆರ್ಕೊಂಡ ಅಮ್ಮ, ಅವ್ನಿಗೇನು ಅಲರ್ಜಿ ಏನು ಆಗ್ಬಿಟ್ಟೈತಮ್ಮ. ಯಾವಾಗ ನೋಡ್ರಿ ಗಿಸ್ಲಾಡ್ತಾನೆ ಇರ್ತಾನೆ ಪಾಪ. ಒಂದು ಮಾತ್ರೆ ಹಾಕು ಮನೆ ಹಾಕ್ದಂಗೆ, ಅವಾಗ ನಾ ಸ್ವಲ್ಪ ರೆಡಿ ಆಗೋತಾನ. ಏನಂದರೆ ಪ್ರಾಣಿಗಳನ್ನ ಸಾಕೋದೆಲ್ಲ ಹೆಚ್ಚು, ಅದು ತೆಗ್ದಂಗೆ ನೋಡ್ಕೋಬೇಕು. ಇವನು ದೊಡ್ಡ ಪೊರೋಡಿ, ಇವನು ಬೀದಿ ಅಲ್ಕೊಂಡು ಸಿಕ್ಕಿದ ನಾಯಿಗಳನ್ನೆಲ್ಲ ಫ್ರೆಂಡ್ಗಳು ಮಾಡ್ಕೊಂಡು ನೋಡ್ರಿ. ಇವಾಗ ಅಲ್ಲೇ ಒಬ್ಬಳನ್ನ ಮಲ್ಕೊಂಡವಳು ನೋಡ್ರಿ, ಅಲ್ಲಿ ಕರೆ ಅವಳು ಬ್ಲ್ಯಾಕ್ ಆಫ್ರಿಕಾ, ಅವಳನ್ನ ಕರ್ಕೊಂಬಂದು ಇಕ್ಕೊಂಡವನು ತೋಟದಾಗ. ಲೈ ನೀನೇನು ಸಂಸಾರಿನ ಇಲ್ಲ ತಿರ್ಬೋಕಿನ್ನ? ಹಾಂ, ತೋಟಕ್ಕೆಲ್ಲ ನಿನ್ನ ಲವರ್ಸ್ನ ಕರ್ಕೊಬತ್ತೀಯ? ಎದ್ದಿರಿದ್ರೆ ನನ್ನ ಮಗನೇ. ಹಾಂ, ಏನು ಮರ್ಯಾದೆ ಬೇಡ ಏನು? ನಾವೇನು ಊರಾಗ ತಲೆ ಎತ್ಕೊಂಡು ಬಾಳ್ಬೇಕಾ ಬೇಡ? ಊರಾಗಿರೋ ಬೀದಿ ನಾಯಿಗಳನ್ನೆಲ್ಲ ಹೆಣ್ಣಾಯಿಗಳನ್ನೆಲ್ಲ ಕರ್ಕೊಬತ್ತೀಯ? ನಮ್ಗೇನು ಮನ ಮರ್ಯಾದೆ ಇರ್ಬೇಕಾ ಬೇಡ? ಅಲ್ಲಿ ಇರ್ಬೇಕಾ ಬೇಡ? ನೀನು ಏನು ಸಂಸಾರಿ ಅಂತಾರ, ಗುಂಡ್ರಗವಿ ಅಂತಾರ? ನೋಡ, ಅವಳನ್ನ ಕರ್ಕೊಂಬಂದು ಅವಳನ್ನ ಮಲ್ಸಿದ್ಯಾ ಗುಣ್ಯಾಗ. ಓಯ್ ಅವಳ ಬ್ಲ್ಯಾಕಿ, ಹಾಂ ಇವಾಗ ಗೆದ್ಲು. ಇಷ್ಟೊತ್ತು ಬಾರೆ ಹೋಗಿ ಅಂತ ಕರೆ ಗೊತ್ತಾಗಿಲ್ಲ ಅವಳ್ಕ. ಅಂದರೆ ಎದ್ದು ಕೂತ್ಕೊಂಬಿಟ್ಲು. ಲೈ ಸಡ್ಕಕ್ಕ ವೀಡಿಯೋ ಮಾಡ್ತಾಯಿದ್ದೀವಿ, ಇವ್ನು ಬಾಲ ಎತ್ಕೆ ಬಂದು ಇಲ್ಲಿಕ್ಕೆ ಅವನೇ. ಏನು ನಿಮ್ಮ ಹುಡುಗಿದು ವೀಡಿಯೋ ಮಾಡಬಾರ್ದಂತನಾ? ಓಯ್ ಯಾರು ಕೇಳ್ತಾರದ? ಜಿಮ್ಮಿಲೆ ಏನಂದರೆ ನಮ್ಮ ಮನೆಗಿರೋ ಪ್ರಾಣಿಗಳನ್ನೆಲ್ಲ ಇದೇ ರೀತಿ ಕಂಡ್ರೆ ಮಾತಾಡ್ಸೋದು ಒಂಥರ ಸೇಮ್, ಒಂಥರ ಈ ಫ್ರೆಂಡ್ಸ್ನ ಮನುಷ್ಯರನ್ನ ಮಾತಾಡ್ಸ್ದಾಗ ಮಾತಾಡ್ಸೋದು. ಅದೇ ರೀತಿಯಾಗಿ ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾರೆ. ಓಯ್ ಬರ ಇಲ್ಲೇ, ಹೇಳ್ಕೋತಾರದ ಬಾ ಇಲ್ಲೇ. ಓದ್ತಾವನೆ ತಿಕ್ಕ ತಿರ್ಸ್ಕೊಂಡು, ಲಪ್ಪರ್ ನನ್ನ ಮಗನೇ ಬಾರ ಇಲ್ಲೇ. ಓಯ್ ಯಾರು ಕೇಳ್ತಾರದ ಬಾ ಇಲ್ಲೇ. ನೋಡಿ ಹಿಂದೆ ಹೋಗ್ತಾ ಇದ್ದು ತಿರ್ಗ ಈ ಕಡೆ ಎತ್ಕೊಂಬಂದು ನಿಂತವನಿ. ಯಾರು ನೆನ್ಸ್ಕೊಂತಾವ್ರಪ್ಪ? ಓಕೆ, ಒಂದು ಕಡೆ ಸುರುಗು ಉದುರ್ಸೋದು, ಇನ್ನೊಂದು ಕಡೆ ಕಾಯಿ ಬಿಡಿಸೋದು, ಈ ಥರ ಕೆಲಸ ನಡೀತಾ ಇದೆ ಕಣ್ರಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ದಾಯಿತು, ಈಗ ಕಾಯಿ ಬಿಡಿಸ್ಕೊಂಡಿದ್ದಾಯಿತು. ಈಗ ಸಮಯ ಬಂದು 6:30 ಆಗಿದೆ. ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನ್ನ ಬೆಳೆಸಬೇಕು, ಒಬ್ಬ ರೈತ ಬೆಳೀಲಿ ಅಂತ ಏನನ್ನ ನಿಮ್ಮ ಮನಸ್ಸಲ್ಲಿ ನಮ್ಮ ಮೇಲೆ ಒಂದೇ ಒಂಚೂರು ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ ಒಂದೇ ಈ ವಿಡಿಯೋನ ಒಂದೇ ಒಂದು ಸರಿ ಲೈಕ್ ಮಾಡಿ. ಹಾಗೆ ಇದೇ ರೀತಿಯಾಗಿ ವಿಡಿಯೋಗಳನ್ನ ಡೈಲಿ ನೀವು ಮಿಸ್ ಮಾಡ್ತೀರ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಆಲ್ ಅಂತ ಕೊಟ್ಬಿಟ್ಟು ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.